ಸ್ನೇಹಿತರೆ ನಮಸ್ಕಾರ. ಹೊಸದಾಗಿ ಎಲೆಕ್ಟ್ರಿಕ್ ವೆಹಿಕಲ್ ಟಿ ವಿ ಎಸ್ ಐಕ್ಯೂಬ್ನ ಪರ್ಚೇಸ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಈ ಟಿ ವಿ ಎಸ್ ಐಕ್ಯೂಬ್ ಎಲೆಕ್ಟ್ರಿಕ್ ವೆಹಿಕಲ್ನ ಕಂಪ್ಲೀಟ್ ರಿವ್ಯೂ ಮತ್ತು ಎಷ್ಟು ಕಿಲೋಮೀಟರು ಇದು ರೇಂಜ್ ಕೊಡುತ್ತೆ, ಇದರ ಟೋಟಲ್ ಪ್ರೈಸ್ ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ನೋಡೋಣ. ಗೈಸ್, ಇದೆ ನೋಡಿ ನನ್ನ ಟಿ ವಿ ಎಸ್ ಐಕ್ಯೂಬು. ಇದು ಟಿ ವಿ ಎಸ್ ಐಕ್ಯೂಬು 3.4 kW ಬ್ಯಾಟ್ರಿ ವೇರಿಯಂಟ್. ಇದರ ಪ್ರೈಸ್ ಎಷ್ಟಾಯಿತು ಅಂತ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಇವಾಗ ಇದ್ರ ಬಗ್ಗೆ ಒಂದೊಂದಾಗಿ ಫ್ಯೂಚರ್ಸು ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಇದು ಟಿ ವಿ ಎಸ್ ಐಕ್ಯೂಬ್ನ ಫ್ರಂಟ್ ವ್ಯೂ. ಇದು ಎರಡು ಸ್ಟೈಲಿಶ್ ಮಿರರ್ ಇದೆ. ಮಿರರ್ ನಾವು ಹೆಂಗೆ ಬೇಕೋ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಚೆನ್ನಾಗಿದೆ ಮಿರರ್ ಕ್ವಾಲಿಟಿನೂ, ಪರವಾಗಿಲ್ಲ. ಅದು ಬಿಟ್ಟರೆ ಇಲ್ಲೊಂದು ಹೆಡ್ಲೈಟ್ ಇದೆ ನೋಡಿ, ನಂಬರ್ ಪ್ಲೇಟ್ ಇದೆ, ಇಲ್ಲಿ ಟಿ ವಿ ಎಸ್ ಅಂತ ಲೋಗೋ ಕೂಡ ಇದೆ. ಇನ್ನು ಸ್ವಲ್ಪ ಬಂದರೆ ಇಲ್ಲಿ ದೊಡ್ಡದಾದ ಹೆಡ್ಲೈಟ್ ಇದೆ, ಮತ್ತು ಫ್ರಂಟು ಬ್ಯಾಕು ಎರಡು ಆಲೋಯ್ ವೀಲ್ಗಳಿದೆ. ನೋಡಿ, ಗಾಡಿ ಕೀ ಆನ್ ಮಾಡಿದ್ದೀನಿ. ಇವಾಗ ಡಿಸ್ಪ್ಲೇ ಕೂಡ ಆನ್ ಆಯಿತು. ಟಿ ವಿ ಎಸ್ ಅಂತ ತೋರಿಸ್ತು, ನನ್ನ ಹೆಸರು ಕೂಡ ತೋರಿಸಿದೆ ನೋಡಿ. ಈ ಗಾಡಿ ಆನ್ ಮಾಡಿದ ತಕ್ಷಣ ಡಿಸ್ಪ್ಲೇಯಲ್ಲಿ ನಮಗೆ ಟೋಟಲ್ ಎಷ್ಟು % ಬ್ಯಾಟ್ರಿ ಇದೆ ಅಂತ ತೋರಿಸ್ತಾ ಇದೆ. 59% ಬ್ಯಾಟ್ರಿ ಇದೆ. ಇಲ್ಲಿ ಇಕೋ ಮಾಡಲ್ ಹೋದರೆ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಅಂತ ಕೂಡ ತೋರಿಸ್ತಾ ಇದೆ. 62 ಕಿಲೋಮೀಟ್ರ್ ತೋರಿಸ್ತಾ ಇದೆ ನೋಡಿ. ಮತ್ತು ಪಕ್ಕದಲ್ಲಿ ಟು ಸ್ಟಾರ್ಟ್ ರೈಡಿಂಗ್ ಪ್ರೆಸ್ ಬ್ರೇಕ್ ಪ್ಲಸ್ ಮೋಡ್ ಸ್ವಿಚ್ ಬಟನ್ ಅಂತ ಹಾಕಿದ್ದಾರೆ. ಈ ಗಾಡಿದು ಸ್ಟ್ಯಾಂಡ್ ಹಾಕಿರೋದ್ರಿಂದ ನಾನಿವಾಗ ಆನ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗೋಲ್ಲ. ಸೊ ನಾನು ಗಾಡಿ ಸ್ಟ್ಯಾಂಡ್ ತೆಗೆದುಬಿಟ್ಟು ಇವಾಗ ಗಾಡಿನ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಗಾಡಿ ಸ್ಟ್ಯಾಂಡ್ ತೆಗೆದಿದ ತಕ್ಷಣ ಸ್ಟಾರ್ಟ್ ಮಾಡಿದ್ದಕ್ಕೆ ಗಾಡಿ ಆನ್ ಆಯಿತು. ಈ ಥರ ಡಿಸ್ಪ್ಲೇ ಬರುತ್ತೆ ನಮಗೆ. ಡಿಸ್ಪ್ಲೇಲಿ ನೋಡಿ, ಈ ಕಡೆ ಲೆಫ್ಟ್ ಸೈಡಲ್ಲಿ ಟಾಪಲ್ಲಿ ಟೈಮ್ ತೋರಿಸ್ತಾ ಇದೆ ಮತ್ತು ಡೇಟ್ ತೋರಿಸ್ತಾ ಇದೆ. ಟೋಟಲ್ ಎಷ್ಟು % ಬ್ಯಾಟ್ರಿ ಇದೆ ಅಂತ ಕೂಡ ತೋರಿಸ್ತಾ ಇದೆ ನೋಡಿ. 59% ಇದೆ. ಬ್ಲೂಟೂತ್ ಇಂಡಿಕೇಷನ್ ಕೂಡ ತೋರಿಸ್ತಾ ಇದೆ ನೋಡಿ ಟಾಪಲ್ಲಿ. ಸೊ ಗಾಡಿ ಇವಾಗ ಇಕೋ ಮಾಡಲ್ಲಿದೆ. ಇಕೋ ಮಾಡಲ್ಲಿ 59% ಬ್ಯಾಟ್ರಿಗೆ ಟೋಟಲ್ಲು 62 ಕಿಲೋಮೀಟರ್ ಓಡುತ್ತೆ ಅಂತ ತೋರಿಸ್ತಾ ಇದೆ. ಈ ಟಿ ವಿ ಎಸ್ ಐಕ್ಯೂಬಲ್ಲಿ ಒಟ್ಟು 2 ಮೋಡ್ ಬರುತ್ತೆ. ಒಂದು ಇಕೋ ಮೋಡು, ಮತ್ತೊಂದು ನೋಡಿ ಪವರ್ ಮೋಡ್ ಅಂತ. ಪವರ್ ಮೋಡಲ್ಲಿ 59% ಬ್ಯಾಟ್ರಿಗೆ ಟೋಟಲ್ಲು 45 ಕಿಲೋಮೀಟರ್ ಓಡಿಸ್ಬೋದು ಅಂತ ತೋರಿಸ್ತಾ ಇದೆ. ಅದು ಬಿಟ್ಟರೆ ಕೆಳಗಡೆ ಓಡೋಮೀಟ್ರ್ ಇದೆ. ಓಡೋಮೀಟ್ರಲ್ಲಿ ಎಷ್ಟು ಟೋಟಲ್ ವೆಹಿಕಲ್ ಗಾಡಿ ಓಡಿದೆ ಅಂತ ತೋರಿಸ್ತಾ ಇದೆ. ಇಲ್ಲಿವರೆಗೂ ನಾನು ಸುಮಾರು ಒಂದು ತಿಂಗಳಲ್ಲಿ 1675 ಕಿಲೋಮೀಟ್ರ್ ಓಡಿಸಿದ್ದೀನಿ ನೋಡಿ. ಇಲ್ಲೆಲ್ಲ ಬಟನ್ಸ್ ಇದೆ. ಇದು ಹಾರ್ನ್ ಬಟನ್ನು, ಇಂಡಿಕೇಷನ್ ಬಟನ್ ಇದೆ. ಸೆಂಟ್ರ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಇಲ್ಲಿ ಲೈಟ್ ಬಟನ್ಸ್ ಇದೆ. ಅದು ಬಿಟ್ಟರೆ ಈ ಕಡೆ ರೈಟ್ ಸೈಡಲ್ಲಿ ಪಾರ್ಕಿಂಗ್ ಲೈಟ್ಸ್ ಇದೆ ನೋಡಿ. ಇದನ್ನು ಲಾಂಗ್ ಪ್ರೆಸ್ ಮಾಡಿ 2 ಸೆಕೆಂಡ್ಸ್ ಹಂಗೆ ಇಟ್ಕೊಂಡ್ರೆ ಪಾರ್ಕಿಂಗ್ ಲೈಟ್ಸ್ ಆನ್ ಆಗುತ್ತೆ. ಇಲ್ಲಿ ಡಿಸ್ಪ್ಲೇಲೂ ಕೂಡ ತೋರಿಸ್ತಾ ಇದೆ ನೋಡಿ. ನೋಡಿ, ಇಲ್ಲಿ ಫ್ರಂಟಲ್ಲಿ ಆಮೇಲೆ ಬ್ಯಾಕ್ ಸೈಡು ಕೂಡ ಪಾರ್ಕಿಂಗ್ ಲೈಟ್ಸ್ ಆನ್ ಆಗುತ್ತೆ. ನಾವೇನಾದರೂ ಹೈವೇ ರೋಡಲ್ಲಿ ಹೋಗಬೇಕಾದ್ರೆ ಮತ್ತು ಇನ್ನೆಲ್ಲಾದರೂ ಸಡನ್ನಾಗಿ ಗಾಡಿ ನಿಲ್ಲಿಸ್ಕೊಂಡಾಗ ರೋಡುಗಳಲ್ಲಿದ್ದಾಗ ಈ ಪಾರ್ಕಿಂಗ್ ಲೈಟ್ಸ್ ಆನ್ ಮಾಡಿಕೊಂಡ್ರೆ ತುಂಬ ಸೇಫ್ಟಿ ಇರುತ್ತೆ. ಸೊ ಇವಾಗ ಈ ಪಾರ್ಕಿಂಗ್ ಲೈಟ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ. ಆಫ್ ಆಯಿತು. ಇದು ಪಾರ್ಕಿಂಗ್ ರಿವರ್ಸ್ ಬಟನ್ನು. ಇದ್ರ ಬಗ್ಗೆ ಆಮೇಲೆ ತೋರಿಸ್ಕೊಡ್ತೀನಿ. ಇದು ಮೋಡ್ ಬಟನ್ನು. ಈಗಾಗಲೇ ಆಲ್ರೆಡಿ ಇದ್ರ ಬಗ್ಗೆ ತೋರಿಸಿದ್ದೀನಿ. 2 ಮೋಡ್ ಇರುತ್ತೆ, ಒಂದು ಇಕೋ ಮೋಡು, ಇನ್ನೊಂದು ಪವರ್ ಮೋಡ್ ಅಂತ. ಮತ್ತು ಗಾಡಿ ಆಕ್ಸಲೇಟ್ರ್ ಎಲ್ಲ ತುಂಬ ಸ್ಮೂತಾಗಿದೆ. ಬ್ರೇಕಿಂಗ್ ಸಿಸ್ಟಮ್ ಅಷ್ಟೇ. ಗಾಡಿ ಬ್ರೇಕ್ ಹೊಡೆದಿದ ತಕ್ಷಣ ಸ್ಮೂತಾಗಿ ಗಾಡಿ ಸ್ಟಾಪ್ ಆಗುತ್ತೆ ನೋಡಿ. ಇದು ಫುಟ್ ಸ್ಪೇಸ್. ಇದು ನನಗನ್ಸಿದ್ದು ಇದೊಂದು ಸ್ವಲ್ಪ ಸ್ಪೇಸ್ ತುಂಬ ಕಡಿಮೆ ಆಯಿತು ಅನಿಸುತ್ತು. ಅದು ಬಿಟ್ಟರೆ ಇನ್ನೆಲ್ಲ ಕರೆಕ್ಟಾಗಿದೆ.
ಇಲ್ಲಿ ಬೇಕಾದಷ್ಟು ಸ್ಪೇಸ್ ಇದೆ. ಏನಾದರೂ ನಾವು ಐಟಮ್ಮು ಅಥವಾ ಏನಾದರೂ ಬ್ಯಾಗೇಜ್ ಎಲ್ಲ ಇಟ್ಕೋಬೋದು, ಬ್ಯಾಗೆಲ್ಲ ಇಲ್ಲಿ ಇಟ್ಕೋಬೋದು. ಇದಕ್ಕೆ ಹುಕ್ಕು ಕೂಡ ಇದೆ ನೋಡಿ, ಇಲ್ಲೊಂದಿದೆ. ಅದು ಬಿಟ್ಟರೆ ಈ ಕಡೆ ಒಂದಿದೆ ನೋಡಿ, ಇದನ್ನು ನಾವು ಈ ಕಡೆ ಓಪನ್ ಮಾಡಿಕೊಂಡ್ರೆ ಇಲ್ಲೂ ಕೂಡ ನಾವು ಏನೋ ಬ್ಯಾಗ್ಗಳನ್ನ ಇಟ್ಬಿಟ್ಟು ಲಾಕ್ ಮಾಡ್ಕೋಬೋದು. ನೋಡಿ ಇದು ಫುಟ್ ರೆಸ್ಟು ಅಂತ ಎಕ್ಸ್ಟ್ರೀಮ್ ಹೈ ಕ್ವಾಲಿಟಿ ಏನಿಲ್ಲ, ಬಟ್ ಡೀಸೆಂಟಾಗಿ ಚೆನ್ನಾಗಿದೆ. ಇನ್ನು ಸೀಟು ಕೂಡ ಸ್ಪೇಸಿಯಸ್ ಆಗಿದೆ. ಸೀಟ್ ಕೆಳಗಡೆ ತುಂಬ ಸ್ಪೇಸ್ ಇದೆ. ಒಂದು ಫುಲ್ ಹೆಲ್ಮೆಟ್ ಇಟ್ಕೋಬೋದು ಆರಾಮಾಗಿ. ಅದ್ರ ಬಿಟ್ಟರೆ ಬೇಕಂದರೆ ನಾವು ಬ್ಯಾಟ್ರಿ ಇಟ್ಕೋಬೋದು, ಇಲ್ಲಾಂದರೆ ಹಾಫ್ ಹೆಲ್ಮೆಟ್ ಇಟ್ಕೋಬೋದು. ನೋಡಿ ಇದು ಈ ಗಾಡಿ ಬ್ಯಾಟ್ರಿ, ಇದು ವಯರ್ ತುಂಬಾ ಉದ್ದ ಇರುತ್ತೆ. ಸೊ ನಾವು ಮನೇಲಿ ಆರಾಮಾಗಿ ಚಾರ್ಜ್ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಇದು ಚಾರ್ಜಿಂಗ್ ಪಿನ್ ಬಂದು ನಾರ್ಮಲ್ ಚಾರ್ಜಿಂಗ್ ಪಿನ್ನೇ. ನಾವು ಮನೆಗಳಲ್ಲಿ ಯಾವುದು ನಾರ್ಮಲ್ ಪಿನ್ ಇರುತ್ತೋ ಸೇಮ್ ಪಿನ್ ಚಾರ್ಜಿಂಗ್ ಇದು, ಆರಾಮಾಗಿ ಚಾರ್ಜ್ ಹಾಕೋಬೋದು. ಇದು iQube ಚಾರ್ಜರ್ನ ಕನೆಕ್ಟರ್ ಇದು. ಇದನ್ನು ತೊಗೊಂಡು ನಾವಿಲ್ಲಿ ಟೈಟಾಗಿ ಪ್ರೆಸ್ ಮಾಡಿಬಿಟ್ಟು ಹಾಕಿದ್ರೆ ಲಾಕ್ ಆಗುತ್ತೆ. ಮತ್ತು ಮನೇಲಿ ಏನು ಚಾರ್ಜಿಂಗ್ ಪ್ಲಗ್ ಇರುತ್ತೋ, ಚಾರ್ಜಿಂಗ್ ಬಾಕ್ಸ್ ಇರುತ್ತೋ ಅಲ್ಲಿ ಆರಾಮಾಗಿ ಚಾರ್ಜ್ ಹಾಕೋಬೋದು. ನಮಗಿಲ್ಲಿ ಮೊಬೈಲ್ ಅಥವಾ ಇನ್ನೇನಾದರೂ ಚಾರ್ಜಿಂಗ್ ಹಾಕೋದಕ್ಕೆ ಆಪ್ಷನ್ ಕೂಡ ಇದೆ. ಇಲ್ಲೊಂದು ಕನೆಕ್ಟ್ರ್ ಇದೆ ನೋಡಿ. ಸೊ ಬೇಕಂದರೆ ಇಲ್ಲಿ ಚಾರ್ಜಿಂಗ್ ಕೂಡ ಹಾಕೋಬೋದು, ನಾವು ಮೊಬೈಲ್ ಚಾರ್ಜ್ ಹಾಕೋಬೋದು. ಗಾಡಿ ಆನ್ ಇದ್ದಾಗ ಮಾತ್ರ ಚಾರ್ಜ್ ಹಾಕೊಳ್ಳೋಕ್ಕಾಗೋದು. ಗೈಸ್, ಇನ್ನು ಈ ವೆಹಿಕಲ್ಲು ಟೋಟಲ್ ಕಿಲೋಮೀಟರ್ ರೇಂಜ್ ಬಗ್ಗೆ ಮಾತಾಡೋದಾದರೆ 100% ಚಾರ್ಜ್ ಆಯಿತು ಅಂದರೆ ಇದು ನಾವು 100% ಇಕೋ ಮಾಡಲ್ಲೇ ಹೋದರೆ ನಮಗೆ 108 to 110 ಕಿಲೋಮೀಟರ್ಸು ರೇಂಜ್ ಕೊಡುತ್ತೆ. ನಾವೇನಾದರೂ ಪವರ್ ಮಾಡಲ್ ಹೋಗ್ತೀವಿ ಫುಲ್ ಅಂದರೆ 75 to 80 ಕಿಲೋಮೀಟರ್ಸು ರೇಂಜ್ ಕೊಡುತ್ತೆ. ನಾನು ಏನು ಹೇಳ್ತಿದ್ದೀನೋ ಇದು 100% ಜೆನ್ಯೂನು. ಯಾಕಂದರೆ ಲಾಸ್ಟ್ 1 ಮಂತಿಂದ ಈ ಗಾಡಿನ ನಾನು ಇಕೋ ಮಾಡಲ್ಲೂ ಓಡಿಸಿದ್ದೀನಿ ಮತ್ತು ಪವರ್ ಮಾಡಲ್ಲೂ ಓಡಿಸಿದ್ದೀನಿ. ಸೊ ಏನು ಚಾರ್ಜಿಂಗ್ ಇದು ಡಿಸ್ಪ್ಲೇಲಿ ಕ್ಲೈಮ್ ಮಾಡುತ್ತೋ ಎಕ್ಸಾಕ್ಟ್ ಸೇಮ್ ಚಾರ್ಜಿಂಗು ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಯಾವುದೇ ಥರ ನಾವು ವರಿ ಮಾಡ್ಕೋಬೇಕಾಗಿಲ್ಲ. ಈ TVS iQube ಟೋಟಲ್ 3.4 kW ಬ್ಯಾಟ್ರಿದು. ನಾವು ಇಕೋ ಮಾಡಲ್ ಓಡಿಸಿದ್ರೆ ಮ್ಯಾಕ್ಸಿಮಮ್ ನಾವು 52 to 5 ಕಿಲೋಮೀಟರ್ಸು ಸ್ಪೀಡಲ್ಲಿ ಹೋಗ್ಬೋದು. ನಾವೇನಾದರೂ ಇದನ್ನು ಪವರ್ ಮಾಡಲ್ ಓಡಿಸಿದ್ರೆ ಮ್ಯಾಕ್ಸಿಮಮ್ 82 to 85 ಕಿಲೋಮೀಟರ್ ರೇಂಜಲ್ಲಿ ಓಡಿಸ್ಬೋದು. ನಾವು ಅಷ್ಟು ಸ್ಪೀಡ್ವರೆಗೂ ನಾವು ರೀಚ್ ಆಗ್ಬೋದು. ಇದನ್ನು ನಾನೇ ಟ್ರೈ ಮಾಡಿ ನಿಮಗೆ ಇದನ್ನ ಅಪ್ಡೇಟ್ ಕೊಡ್ತಾ ಇರೋದು. ಇಕೋ ಮೋಡಲ್ಲಿ ಟಾಪು ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ ಅಂತ ಇವಾಗ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ. ಮತ್ತು ಗಾಡಿ ಓಡಿಸಿದ್ರೆ ತುಂಬ ಸ್ಮೂತಾಗಿದೆ, ಏನೂ ತೊಂದರೆ ಇಲ್ಲ. ಮತ್ತು ಇದು TVS iQube ವಾಟರ್ ಪ್ರೂಫಾ, ಗಾಡಿ ಮಳೆಯಲ್ಲಿ ನೆಂದರೆ ಏನೂ ಆಗಲ್ವಾ ಅಂತ ನಿಮಗೆ ಪ್ರಶ್ನೆ ಇರ್ಬೋದು. ಹೌದು, ಈ iQube ಎಷ್ಟು ಮಳೆಯಲ್ಲಿ ನೆಂದರೂ ಏನೂ ಆಗಲ್ಲ. ನಾನೇ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಯಾಕಂದರೆ ಗಾಡಿ ತೊಗೊಂಡ ಫಸ್ಟೇನೆ ಹೆವಿ ಮಳೆ ಬಂದಿತ್ತು. ಆ ಮಳೆಯಲ್ಲೇ ನಾನು ಗಾಡಿನ ಆರಾಮಾಗಿ ಸುಮಾರು 2 ಅವರ್ಗಳ ಕಾಲ ಓಡಿಸ್ಕೊಂಬಂದೆ. ಗಾಡಿಗೆ ಏನೂ ತೊಂದರೆ ಆಗಿಲ್ಲ. ಆರಾಮಾಗಿ ಸೇಫಾಗಿ ಗಾಡಿನ ಮನೆಯವ್ರಿಗೂ ತೊಗೊಂಬಂದೆ, ಸೇಫಾಗಿ ಮನೆ ರೀಚ್ ಆದೆ. ಸೊ ಇದು 100% ಮಳೆಯಲ್ಲಿ ನೆಂದರೂ ಏನೂ ತೊಂದರೆ ಇಲ್ಲ. ಇದರ ಬ್ಯಾಟ್ರಿಗಾಗಲಿ ಗಾಡಿಗಾಗಲಿ ಏನೂ ತೊಂದರೆ ಆಗಲ್ಲ. ಆರಾಮಾಗಿ ಓಡಿಸ್ಕೊಂಬರ್ಬೋದು ನೀವು. ಮತ್ತು ಈ ಗಾಡಿ ಟೋಟಲ್ ಪ್ರೈಸ್ ಎಷ್ಟು ಅಂತ ನೀವು ಕೇಳ್ಬೋದು. ನಾನು ತೊಗೊಂಡಿದ್ದು ಈ ಗಾಡಿ ಟೋಟಲ್ ವ್ಯಾಲ್ಯೂ ಬಂದು 1,50,000, 5,000 ಕ್ಯಾಶ್ ಬ್ಯಾಕ್ ಸಿಕ್ತು. ಸೊ ಟೋಟಲ್ ಬಂದು 1,45,000 ರೂಪೀಸು ಆರಾಮಾಗಿ ಕೊಡ್ಬೋದು. ಎಲೆಕ್ಟ್ರಿಕ್ ವೆಹಿಕಲ್ ಪ್ರೈಸು ಜಾಸ್ತಿನೇ ಇರುತ್ತೆ, ಬಟ್ TVS iQubeಗೆ ಆರಾಮಾಗಿ ನಾವು ಕೊಡ್ಬೋದು. ಯಾಕಂದರೆ ಕ್ವಾಲಿಟಿ ಇದೆ ಮತ್ತು ಏನು ಇವರು ಟ್ರೂ ರೇಂಜ್ ಕ್ಲೈಮ್ ಮಾಡ್ತಾರೋ ಸೇಮ್ ಕೊಡುತ್ತೆ. ಯಾವುದೇ ರೀತಿ ಅದಕ್ಕಿಂತ ಕಡಿಮೆ ಕೊಡಲ್ಲ. 110 ಅಂದರೆ 110 ಕೊಡುತ್ತೆ. ಡಿಸ್ಪ್ಲೇಲಿ ಏನು ತೋರಿಸುತ್ತೋ ಸೇಮ್ ಕಿಲೋಮೀಟರು ರೇಂಜ್ ಕೊಡುತ್ತೆ. ಸೊ ಆರಾಮಾಗಿ ಗಾಡಿನ ತೊಗೋಬೋದು. ನಾನಂತೂ 100% ರೆಕಮೆಂಡ್ ಮಾಡ್ತಾಯಿದ್ದೀನಿ. ಈ TVS iQubeಗೆ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಆ್ಯಪ್ ಕೂಡ ಬರುತ್ತೆ. ಅದನ್ನು ಓಪನ್ ಮಾಡಿದ್ರೆ ನಮಗೆ ಪ್ರತಿಯೊಂದು ಆ ಆ್ಯಪಲ್ಲಿ ತೋರಿಸುತ್ತೆ. ಗಾಡಿ ಟೋಟಲ್ಲು ಸದ್ಯಕ್ಕೆ ಎಷ್ಟು % ಚಾರ್ಜಿಂಗ್ ಇದೆ, ಇಕೋ ಮೋಡಲ್ಲಿ ಎಷ್ಟು % ಓಡುತ್ತೆ, ಪವರ್ ಮೋಡಲ್ಲಿ ಎಷ್ಟು % ಓಡುತ್ತೆ ಅಂತ ತೋರಿಸುತ್ತೆ. ಅಷ್ಟೇ ಅಲ್ಲ,
ನಿಯರ್ ಬೈ ಟಿ ವಿ ಎಸ್ದು ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲಿದೆ ಅಂತ ತೋರಿಸುತ್ತೆ. ಆಮೇಲೆ ನ್ಯಾವಿಗೇಷನ್ ಬಟನ್ ಇದೆ. ನಾವು ಬ್ಲೂಟೂತಿಂದ ಗಾಡಿನ ಮತ್ತು ಈ ಆ್ಯಪ್ ಮೂಲಕ ಮೊಬೈಲ್ ಕನೆಕ್ಟ್ ಮಾಡಿಕೊಂಡ್ರೆ ನಾವು ನಮ್ಮ ಡೆಸ್ಟಿನೇಷನ್ ಹಾಕ್ಕೊಂಡು ಆ ರೂಟ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅದು ಬಿಟ್ಟರೆ ಸ್ಟ್ಯಾಟ್ಸ್ ಅಂತ ಒಂದು ಬಟನ್ ಇದೆ. ಆ ಬಟನಲ್ಲಿ ಟೋಟಲ್ಲು ವೆಹಿಕಲ್ ಸ್ಟ್ಯಾಟಿಸ್ಟಿಕ್ಸ್ ತೋರಿಸುತ್ತೆ. ಇಲ್ಲಿವರೆಗೂ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ, ಎಷ್ಟು ಕಿಲೋಮೀಟ್ರ್ ಆವ್ರೇಜ್ ಸ್ಪೀಡಲ್ಲಿ ವೆಹಿಕಲ್ ಓಡಿದೆ, ಆಮೇಲೆ ಟೋಟಲ್ಲು ರೈಡ್ ಟೈಮ್ ಕೂಡ ತೋರಿಸುತ್ತೆ. ಅದು ಬಿಟ್ಟರೆ ನಾವು ಟಿ ವಿ ಎಸ್ ಅವ್ರದ್ದು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ಇದೆ ಆ್ಯಪಲ್ಲಿ. ನೋಡಿ, ಇದರಲ್ಲಿ ನ್ಯಾವಿಗೇಷನ್ ಬಟನ್ ಇದೆ. ನಾನು ಯಾವುದೋ ಒಂದು ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, ಬನಶಂಕರಿ ಅಂತ ಟೈಪ್ ಮಾಡಿದೆ. ಡೈರೆಕ್ಷನ್ಸು ಸ್ಟಾರ್ಟ್ ಅಂತ ಆಪ್ಷನ್ ಇದೆ. ಇವಾಗ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನಾವು ಈ ಟಿ ವಿ ಎಸ್ ಕನೆಕ್ಟ್ ಆ್ಯಪ್ ಮೂಲಕ ನಾವು ನ್ಯಾವಿಗೇಷನ್ ಸೆಲೆಕ್ಟ್ ಮಾಡಿಕೊಂಡು ವೆಹಿಕಲಿಂದ ಡೈರೆಕ್ಟಾಗಿ ನಾವು ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ನಮ್ಗೆ ಬೇಕಾದ ಡೆಸ್ಟಿನೇಷನ್ನ ಮೊಬೈಲಲ್ಲಿ ಹಾಕ್ಕೊಂಡು ರೂಟ್ ಮ್ಯಾಪ್ ತೋರಿಸುತ್ತೆ. ಆರಾಮಾಗಿ ಡಿಸ್ಪ್ಲೇ ನೋಡ್ಕೊಂಡು ನಾವು ಮೊಬೈಲ್ ಯೂಸ್ ಮಾಡ್ಕೊಳ್ಳದೆ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ಸೊ ಗೈಸ್, ಈ ವಿಡಿಯೋದಲ್ಲಿ ನಿಮಗೆ ಟಿ ವಿ ಎಸ್ ಐಕ್ಯೂಬ್ನ ರಿವ್ಯೂ ಬಗ್ಗೆ ತೋರಿಸ್ಕೊಟ್ಟಿದ್ದೀನಿ. ಇದರ ಫ್ಯೂಚರ್ಸ್ ಎಲ್ಲ ಏನೇನಿದೆ ಅಂತ ತೋರಿಸ್ಕೊಟ್ಟಿದ್ದೀನಿ. 100% ನಾನು ಈ ಗಾಡಿನ ನಿಮಗೆ ರೆಕಮೆಂಡ್ ಮಾಡ್ತೀನಿ. ನೀವು ಯಾರಾದರೂ 2 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಳ್ತಿದ್ದೀರಾ ಅಂತ ಅಂದ್ಕೊಂಡಿದ್ರೆ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಲಾಸ್ಟ್ ಒಂದು 1 ಮಂತಿಂದ ನಾನು ಈ ಗಾಡಿ ಓಡಿಸಿ ಕಂಪ್ಲೀಟಾಗಿ ನೋಡಿದ್ದೀನಿ. ಸೊ ಯಾವುದೇ ರೀತಿ ತೊಂದರೆ ಬಂದಿಲ್ಲ, ಆರಾಮಾಗಿ ತೊಗೋಬೋದು. ಮುಂದಿನ ವಿಡಿಯೋದಲ್ಲಿ ನಾನು ಈ ಟಿ ವಿ ಎಸ್ ಐಕ್ಯೂಬು 100% ಚಾರ್ಜಿಂಗ್ ಇದ್ದರೆ ಇಕೋ ಮೋಡಲ್ಲಿ ಎಷ್ಟು ಕಿಲೋಮೀಟರ್ ರೇಂಜ್ ಕೊಡುತ್ತೆ, ಪವರ್ ಮೋಡಲ್ಲಿದ್ದರೆ ಎಷ್ಟು ಕಿಲೋಮೀಟರ್ ರೇಂಜ್ ಕೊಡುತ್ತೆ ಅಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್ ಆಲ್.